ನಾವು ಮನೇಲಿ ಅಲೋವೆರಾ ಗಿಡನ ಬೆಳೆಸ್ತೀವಿ. ಕೆಲವೊಬ್ರು ಮನೆ ಒಳಗಡೆ ಕೊಂಡಿ ಇರುತ್ತೆ, ಕೊಂಡಿಗೆ ಹಾಕ್ಬಿಟ್ಟು ಬೆಳೆಸ್ತಾರೆ. ಇನ್ನು ಕೆಲವೊಬ್ರು ಮಣ್ಣು ಹಾಕ್ಬಿಟ್ಟು ಗಿಡ ಥರ ಬೆಳೆಸ್ತಾರೆ. ಮನೆ ಹೊರಗಡೆ ಮನೆ ಒಳಗಡೆ ಎರಡೂ ಕಡೆ ಬೆಳೆಸ್ತಾರೆ. ಆದರೆ ಯಾವ ರೀತಿ ಬೆಳೆಸಿದ್ರೆ ಶುಭ, ಇದನ್ನು ಫೇಸ್ಗೆ ಮತ್ತು ತಲೆಗೆ ಮಾತ್ರ, ಮುಖದ ಕಾಂತಿ ಹೆಚ್ಚಿಸೋಕ್ಕೆ ಮತ್ತು ಕೂದಲ ಬೆಳವಣಿಗೆಗೆ, ಕೂದಲು ಪೌಷ್ಟಿಕಾಂಶ ಹೆಚ್ಚಿಸೋಕ್ಕೆ, ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಅಂತ ಬಳಸ್ತಾರೆ. ಅದಲ್ಲದೆ ಇದರಿಂದ ನಾವು ಮನೆಯಲ್ಲಿ ಅಭಿವೃದ್ಧಿ ಕೂಡ ಮಾಡ್ಕೋಬೋದು. ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲಿಟ್ಟರೆ ಒಳ್ಳೆಯದು, ಯಾವ ರೀತಿ ಇಡಬೇಕು ಮತ್ತು ಅದರಿಂದ ಆಗುವಂಥ ಪ್ರಯೋಜನ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಅಲೋವೆರಾನ ಎಲ್ಲಿಡಬೇಕು, ಹೇಗಿಡಬೇಕು, ಏನು ಪ್ರಯೋಜನ ಅಂತ ನೋಡೋಣ. ಅಲೋವೆರಾನ ಫಸ್ಟು ಮುಖಕ್ಕೆ ಹೇಗೆ ಹಚ್ಚಬೇಕು ಅಂದರೆ, ಮುಖಕ್ಕೆ ಅದನ್ನು ಜೆಲ್ ಮಾಡ್ಕೊಂಡು ಇಟ್ಕೋಬೋದು. ಅದರ ಮೇಲ್ಗಡೆ ಗ್ರೀನ್ ಲೇಯರ್ನ ತೆಗೆದುಬಿಟ್ಟು ವೈಟ್ ಲೇಯರ್ನ ನೀವು ಹಾಗೆ ಇಟ್ಕೋಬೋದು, ಅಥವಾ ಅದನ್ನು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಇಟ್ಕೊಂಡ್ರೆ ಜೆಲ್ ರೀತಿ ಆಗುತ್ತೆ. ಅದನ್ನು ಫೇಸ್ಗೆ ಮತ್ತು ಹೇರ್ಗೆ, ಮುಖಕ್ಕೆ ಪೇಸ್ಟ್ ರೀತಿ ಹಾಕ್ಕೋಬೋದು, ಮತ್ತು ತಲೆಗೂ ಕೂಡ ಪೇಸ್ಟ್ ರೀತಿ ಕೂಡ ಹಾಕ್ಕೊಂಡು ಬಳಸ್ಕೋಬೋದು. ಇನ್ನು ಈ ಅಲೋವೆರಾ ಜೆಲ್ನ ಹೆಣ್ಮಕ್ಳುಗಳು ಯಾರಿಗೆ ಮುಟ್ಟಿನ ದೋಷ ಇರುತ್ತೋ ಅವರು ಪ್ರತಿದಿನ ಇದನ್ನು ಬಳಸ್ತಾ ಹೋದರೆ, ಅಂದರೆ ಸೇವಿಸ್ತಾ ಹೋದರೆ ಹೊಟ್ಟೆಗೆ ಮುಟ್ಟಿನ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಇದನ್ನು ಮುಖಕ್ಕೆ ಹಚ್ಕೊಂಡ್ರೆ ಮುಖದಲ್ಲಿ ಟ್ಯಾನ್ ಕಮ್ಮಿ ಆಗುತ್ತೆ, ಬಿಸಿಲಿಗೆ ಹೋದಾಗ ಕಪ್ಪಾಗಿರೋದು ಕಮ್ಮಿ ಆಗುತ್ತೆ, ಕಲೆಗಳಿದ್ರೆ ಕಮ್ಮಿ ಆಗುತ್ತೆ. ಇದರಿಂದ ಮುಖ ಕಾಂತಿಯುಕ್ತವಾಗಿರುತ್ತೆ. ಇನ್ನು ತಲೆಗೆ ಹಚ್ಚಿದ್ರೆ ತಲೆಯಲ್ಲಿರೋ ಹೊಟ್ಟು ಕಮ್ಮಿ ಆಗುತ್ತೆ, ತಲೆ ಕೂದಲು ಶೈನಿಂಗ್ ಆಗಿ ತುಂಬ ಕಾಂತಿಯುಕ್ತವಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲದೆ ನಾವು ಹೊಟ್ಟೆಗೆ ಉಪಯೋಗಿಸೋದ್ರಿಂದ ಅದು ಹೊಟ್ಟೆಯನ್ನು ಕ್ಲೀನ್ ಮಾಡುತ್ತೆ ಮತ್ತು ನಮ್ಮ ದೇಹ ಶುದ್ಧಿಯಾಗಿರುತ್ತೆ. ಅದನ್ನು ಬೆಳಿಗ್ಗೆ ಅಲೋವೆರಾ ಜೆಲ್ಲು ಕೂಡ ನಿಮಗೆ ಹೊರಗಡೆ ಸಿಗುತ್ತೆ. ಅದನ್ನು ಕೂಡ 1 ಸ್ಪೂನಷ್ಟು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಪಯೋಗಿಸೋದ್ರಿಂದ ಕೊಲೆಸ್ಟ್ರಾಲ್ ಕಮ್ಮಿಯಾಗಿ ಹೆಲ್ತು ಚೆನ್ನಾಗಿರುತ್ತೆ. ಇದಿಷ್ಟು ಹೆಲ್ತು ಮತ್ತು ಆರೋಗ್ಯ, ಮುಖ ಮತ್ತು ತಲೆ ಕೂದಲ ಕಾಂತಿಗೋಸ್ಕರ ಏನು ಮಾಡಬೇಕು ಅಂತ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಅಲೋವೆರಾ ಗಿಡ ಬೆಳೆಸೋದ್ರಿಂದ ಏನು ಪ್ರಯೋಜನ ಅಂತ ನೋಡೋಣ ಬನ್ನಿ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಅಲೋವೆರಾ ಗಿಡ ಬೆಳೆಸೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚುತ್ತೆ, ಅಂದರೆ ಧನಾತ್ಮಕ ಶಕ್ತಿ ಹೆಚ್ಚಿಸುತ್ತೆ. ಇದು ನೆಗೆಟಿವ್ ಎನರ್ಜಿ ಮನೆಗೆ ಬರದಂತೆ ತಡೆಯುತ್ತೆ, ಮತ್ತು ಮನೆಯಲ್ಲಿ ವಾಸ್ತುದೋಷ ಏನಿರುತ್ತೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಮತ್ತು ಮನೆಯಲ್ಲಿರೋರಿಗೆ ಅದೃಷ್ಟನ ಸೆಳೆಯುತ್ತೆ. ಅಂದರೆ ಅವರು ಯಾವುದೇ ಕೆಲಸ ಮಾಡಲಿ ಅವ್ರಿಗೆ ಅದೃಷ್ಟ ಹೆಚ್ಚೋ ರೀತಿ ಆಗತ್ತೆ, ಮತ್ತು ಅವ್ರು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ. ಅಂದರೆ ಈ ಗಿಡ ಬೆಳೆಸಿದ್ಮೇಲೆ ಅವ್ರಿಗೆ ಯಶಸ್ಸು ಸಿಗುತ್ತೆ, ಕೆಲಸದಲ್ಲಿ ಬರುವಂಥ ಅಡೆತಡೆಗಳನ್ನ ನಿವಾರಣೆ ಮಾಡುತ್ತೆ. ಇನ್ನು ಯಾರ ಮನೇಲಿ ಹೆಚ್ಚು ಜಗಳ ಆಗ್ತಾ ಇರುತ್ತೋ ಅವ್ರ ಮನೇಲಿ ಅಲೋವೆರಾ ಗಿಡನ ಬೆಳೆಸೋದ್ರಿಂದ ಜಗಳ ಕಮ್ಮಿಯಾಗಿ, ಅಂದರೆ ನಕಾರಾತ್ಮಕತೆ ಕಮ್ಮಿಯಾಗಿ ಶಾಂತಿ ನೆಲೆಸುತ್ತೆ. ಅವರು ಧನಾತ್ಮಕ ಶಕ್ತಿ ಹೆಚ್ಚೋದ್ರಿಂದ ಸುಖ ಶಾಂತಿ ನೆಲೆಸುತ್ತೆ, ಮತ್ತು ದುಡ್ಡು ಕಾಸು ವ್ಯವಹಾರಗಳಲ್ಲೂ ಕೂಡ ಚೆನ್ನಾಗಿ ನಡೆಯುತ್ತೆ. ಇನ್ನು ಎಲ್ರಿಗೂ ಆ ಮನೇಲಿರೋರಿಗೆ ಆರೋಗ್ಯನೂ ಕೂಡ ಚೆನ್ನಾಗಿ ಹೆಚ್ಚುತ್ತೆ, ಮತ್ತು ಮಾನಸಿಕ ಸಮಸ್ಯೆಗಳು, ಅಂದರೆ ಡಿಪ್ರೆಷನ್ ಇರ್ಬೋದು, ಯಾವುದಾದ್ರೂ ಯೋಚನೆ ಮಾಡೋ ಥರ ಇರ್ಬೋದು, ಅವೆಲ್ಲ ಹೋಗಿ ಎಲ್ಲದರಲ್ಲೂ ಉತ್ತಮವಾಗಿರುತ್ತೆ. ಇನ್ನು ಅಲೋವೆರಾ ಗಿಡನ ಎಲ್ಲಿ ಬೆಳೆಸಬೇಕು ಅಂತಂದರೆ, ಇದಕ್ಕೆ ಉತ್ತಮವಾದ ದಿಕ್ಕು ಯಾವುದಪ್ಪ ಅಂದರೆ ಉತ್ತರ ಅಥವಾ ಪೂರ್ವ ಮತ್ತು ಉತ್ತರ 2 ಶುಭ ದಿಕ್ಕುಗಳು. ಹಾಗಾಗಿ ಈ 2 ದಿಕ್ಕುಗಳಲ್ಲಿ ಬೆಳೆಸೋದ್ರಿಂದ ನಮಗೆ ಶುಭವಾಗುತ್ತೆ. ಮನೇಲಿ ಇಟ್ಟಿರ್ತಾರೆ, ಎಲ್ಲಂದ್ರಲ್ಲಿ ಇಟ್ಟಿದ್ರೆ ಅದು ನಮಗೆ ಒಳ್ಳೆಯದನ್ನು ತಂದುಕೊಡಲ್ಲ. ಯಾವುದೇ ಒಂದು ವಸ್ತು ಆಗ್ಬೋದು, ಒಂದು ಗಿಡ ಆಗ್ಬೋದು, ಅದನ್ನು ಎಲ್ಲಿಡಬೇಕು ಅಲ್ಲೇ ಇಟ್ಟಾಗ ಮಾತ್ರ ನಮಗೆ ಶುಭವಾಗೋದು. ಹಾಗೆ ಅಲೋವೆರಾ ಗಿಡನ ನಾವು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಟ್ಟರೆ ಮಾತ್ರ ನಮಗೆ ಶುಭ ಆಗಿ ಇಷ್ಟೆಲ್ಲ ಫಲಗಳು ನಮಗೆ ಸಿಗೋದು. ಮತ್ತು ಇದನ್ನು ಟೆರೆಸ್ಗೂ ಕೂಡ ನೇತು ಹಾಕ್ಬೋದು. ಆದರೆ ಅದು ಅಲೋವೆರಾ ಗಿಡ ಒಣಗೋಗಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಟ್ಕೋಬಾರ್ದು. ಕೆಲವೊಂದು ಸರಿ ಒಣಗಕ್ಕೆ ಶುರುವಾಗುತ್ತೆ, ಆವಾಗ ನೀರು ಮುಗಿಸಿ ಎಲ್ಲದಕ್ಕೂ ಇದಕ್ಕೆ ಸ್ವಲ್ಪ ಬೆಳೆಯೋ ರೀತಿ ನೋಡ್ಕೋಬೇಕು. ಅಕಸ್ಮಾತ್ ಬೆಳೀಲಿಲ್ಲ ಅಂದರೆ ಅದನ್ನು ತೆಗೆದು ಹಾಕಿ ಬೇರೆ ಗಿಡನ ಬೆಳೆಸಬೇಕಾಗತ್ತೆ. ಅದು ಒಣಗಿರೋ ಥರ ಇರೋದನ್ನು ಹಾಗೆ ಇಟ್ಕೋಬಾರ್ದು. ಇದು ನಮಗೆ ಸಕಾರಾತ್ಮಕವಾಗಿ ನೆಗೆಟಿವ್ ಎನರ್ಜಿ ಪಾಸ್ ಆಗೋ ಥರ ಮಾಡುತ್ತೆ. ಯಾವಾಗ ನಾವು ಮನೆ ಹೊರಗಡೆ ಅದನ್ನು ಇಟ್ಕೊಂಡಿರ್ತೀವೋ ಅದು ಮನೆ ಒಳಗಡೆ ನೆಗೆಟಿವ್ ಎನರ್ಜಿ ಬರೋದನ್ನು ತಡೆಯುತ್ತೆ. ಅದು ಮನೆ ಒಳಗಡೆ ಪ್ರವೇಶ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ. ಇನ್ನು ಆರ್ಥಿಕ ಸಮಸ್ಯೆ ಇರೋರು ಬಾಲ್ಕನಿಯಲ್ಲಿ, ಅಂದರೆ ಹೊರಗಡೆ ಅದನ್ನು ಅಲೋವೆರಾ ಗಿಡನ ಬೆಳೆಸಿದ್ರೆ ತುಂಬ ಒಳ್ಳೆಯದು. ಅಲ್ಲಿ ಕೂಡ ಅದು ನಮ್ಮ ಆರ್ಥಿಕ ಸಮಸ್ಯೆ, ಅಂದರೆ ಹಣಕಾಸು ಸಮಸ್ಯೆ ಏನಿರುತ್ತೆ ಅದನ್ನು ಕೂಡ ನಿವಾರಣೆ ಮಾಡಿ ಅದರಲ್ಲೂ ಕೂಡ ನಮಗೆ ಅನುಕೂಲ ಆಗೋ ರೀತಿ ಮಾಡುತ್ತೆ.
ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ದೇವ್ರ ಮನೇಲಿ ಅಥವಾ ಬಾತ್ರೂಮ್ನಲ್ಲಿ ಬೆಡ್ರೂಮ್ನಲ್ಲಿ ಇಟ್ಕೊಬಾರ್ದು. ಹೊರಗಡೆ ಇಟ್ಟಷ್ಟು ಒಳ್ಳೆಯದು. ಇದನ್ನು ಎಷ್ಟು ಚೆನ್ನಾಗಿ ನೋಡ್ಕೋತೀವೋ ಅದು ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಅಷ್ಟು ನಮ್ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಅಲೋವೆರಾ ಗಿಡದ ಉಪಯುಕ್ತ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.